ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು CSS ಅಲ್ಲಿ ಔಟ್ಲೈನ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ಕೋಡ್ಗೋಗೋಣ. ಕೋಡ್ಗೋಗ್ಬಿಟ್ಟು ನಾನು ಇವಾಗ ಒಂದು ಪ್ಯಾರಾಗ್ರಾಫ್ ತೊಗೊತೀನಿ. ಸಿಂಪಲ್ಲಾಗಿ ಯಾವ್ದಾದ್ರು ಒಂದು ಎಲಿಮೆಂಟ್ ತೊಗೊಬೋದು. ಪ್ಯಾರಾಗ್ರಾಫ್ ಒಂದೇ ಅಂತಲ್ಲ, ಆ ಎಲಿಮೆಂಟ್ ಬೇಕಾದ್ರೆ ತೊಗೊಬೋದು. ಸಮ್ ಕಂಟೆಂಟ್ ಹಾಕ್ಕೊತೀನಿ. ಕಂಟೆಂಟ್ ಹಾಕ್ಕೊಂಡೆ. ಸೊ ಕಂಟೆಂಟ್ ಹಾಕ್ಕೊಂಡು ಈ ಕ್ಲಾಸ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಪ್ಯಾರಾಗ್ರಾಫ್ ಹಾಕ್ಕೊಡ್ತೀನಿ. ಸೊ ಇವಾಗ ಔಟ್ಲೈನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು CSS ಕೊಡ್ತೀನಿ. ಸೊ ಪ್ಯಾರಾ ಅನ್ನೋದು ಕ್ಲಾಸ್ ತೊಗೊಂಡು ಸಿಂಪಲ್ಲಾಗಿ ನಾನು ಏನು ಮಾಡ್ತೀನಿ, ಒಂದು ಬಾರ್ಡರ್ ತೊಗೊತೀನಿ. ಬಾರ್ಡರ್ 1 pixels ಸಾಲಿಡ್ ಬ್ಲೂ ಅಂತ ತೊಗೊತೀನಿ. ಸೊ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಇವಾಗ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಪ್ಯಾರಾಗ್ರಾಫ್ಗೆ ಬಾರ್ಡ್ರ್ ಬ್ಲೂ ಕಲರ್ ಹಾಕೊಂಡಿದ್ದೀನಿ. ಸೊ ಇವಾಗ ಔಟ್ಲೈನ್ ತೋರಿಸ್ತೀನಿ. ಔಟ್ಲೈನ್ ಏನು ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ಔಟ್ಲೈನಲ್ಲಿ ಏನೇನಿದೆ, ಔಟ್ಲೈನ್ ಸ್ಟೈಲ್ ಹಾಕ್ಕೊತೀನಿ. ಫಸ್ಟ್ ಔಟ್ಲೈನ್ ಸ್ಟೈಲ್ ಸಾಲಿಡ್ ಹಾಕ್ಕೊತೀನಿ. ನೆಕ್ಸ್ಟ್ ಔಟ್ಲೈನ್ ಬಂದ್ಬಿಟ್ಟು ಒಂದು 10 pixels ಹಾಕ್ಕೊತೀನಿ. ಇವಾಗ ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ಔಟ್ಲೈನ್ ಬರ್ತಿದೆ. ಫಸ್ಟ್ ಆಫ್ ಆಲ್ ಇವಾಗ ಔಟ್ಲೈನ್ ಅಂದರೆ ಏನು ಅಂತ ಹೇಳ್ತೀನಿ ನೋಡಿ. ಔಟ್ಲೈನ್ ಅಂದರೆ ಬಾರ್ಡ್ರ್ಗಿಂತ ಮೇಲೆ ಇನ್ನೊಂದು ಲೈನ್ ಬರುತ್ತೆ, ಅದನ್ನೇ ಔಟ್ಲೈನ್ ಅಂತ ಕರೀತಾರೆ. ಸಿಂಪಲ್, ಬಾರ್ಡ್ರ್ ಮೇಲೆ ಬರೋ ಲೈನೇ ಔಟ್ಲೈನ್ ಅಂತಾರೆ. ಸೊ ಯಾವುದಾದ್ರೂ ಎಲಿಮೆಂಟ್ ಇರುತ್ತಲ್ಲ, ಆ ಎಲಿಮೆಂಟ್ ಮೇಲ್ಗಡೆ ನಾವೇನಾದರೂ ಲೈನ್ ಹಾಕ್ಕೊಬೇಕು ಅಂದರೆ ಅದನ್ನು ಔಟ್ಲೈನ್ ಅಂತ ಕರೀತಾರೆ. ನಾವು ಇದನ್ನು ಬಾರ್ಡ್ರ್ ಇಲ್ದಿರೋ ಕೂಡ ಎಕ್ಸಿಕ್ಯೂಟ್ ಮಾಡ್ಬೋದು. ನೋಡಿ, 0 ಕೊಡ್ತೀನಿ, 0 pixels. ನೋಡಿ, ಬ್ಲೂ ಕಲರ್ ಲೈನ್ ಹೋಯ್ತು. ಸೊ ಬಾರ್ಡ್ರ್ ಇಲ್ದಿರೋ ಕೂಡ ನಾವು ಎಕ್ಸಿಕ್ಯೂಟ್ ಮಾಡ್ಕೊಬೇಕು. ಸೊ ಇವಾಗ ಇದಕ್ಕೆ ನಾನು ಕಲರ್ ಹೆಂಗಪ್ಪ ಕೊಡೋದು ಔಟ್ಲೈನ್ಗೆ? ಸೊ ಇಲ್ಲಿ ಸ್ಟೈಲ್ ಕೊಟ್ಟೆ. ಸೊ ಇಲ್ಲಿ ಕಲರ್ ಇದೆ. ಸೊ ಕಲರ್ ಬಂದ್ಬಿಟ್ಟು ಗ್ರೀನ್ ಕೊಡ್ತೀನಿ. ಓಕೆನಾ? ನೋಡಿ, ಗ್ರೀನ್ ಆಯಿತು. ನೆಕ್ಸ್ಟ್ ಇವಾಗ ಏನಿದೆ, ಔಟ್ಲೈನ್ ಆಫ್ಸೆಟ್ ಅಂತ ಇದೆ. ಈ ಆಫ್ಸೆಟ್ ಅಂದರೆ ಏನು ಅಂದರೆ, ಸೊ ಆ ಎಲಿಮೆಂಟ್ಗೆ ಮತ್ತು ಔಟ್ಲೈನ್ಗೆ ಸ್ಪೇಸುನೇ ಆಫ್ಸೆಟ್ ಅಂತ ಕರಿತೀರಿ. ಸೊ ಇದನ್ನು ಒಂದು 15 pixels ಅಂತ ಕೊಡ್ತೀನಿ. ಸೊ ಇವಾಗ ನಾನು ಇದನ್ನು 15 pixels ಅಂತ ಕೊಟ್ಟರೆ ನೋಡಿ, ಆ ಎಲಿಮೆಂಟ್ಗೂ ಮತ್ತು ಔಟ್ಲೈನ್ಗೂ ನಮಗೆ ಸ್ಪೇಸ್ ಸಿಕ್ತು. ಆಫ್ಸೆಟ್ ಅಂತ ಕರೀತಾರೆ. ನಾವು ಇಷ್ಟನ್ನು ಸಪ್ರೇಟಾಗಿ ಬರೆಯೋ ಬದಲು ಶಾರ್ಟ್ ಫಾರ್ಮ್ ಆಗಿ ಡೈರೆಕ್ಟಾಗಿ ಬರ್ಕೊಬೋದು. ಔಟ್ಲೈನ್ 15 pixels ಸಾಲಿಡ್ ಗ್ರೀನ್. ಸೊ ಇದನ್ನು ಶಾರ್ಟ್ ಫಾರ್ಮ್ ಅಂತಲೂ, ಶಾರ್ಟ್ ಹ್ಯಾಂಡ್ ಅಂತಲೂ ಕರೀತಾರೆ. ಸೊ ಇವಾಗ ನಾನು ಇದನ್ನು ರನ್ ಮಾಡೋರು ಕೂಡ ನೋಡಿ, 15 pixels ಕೊಡೋಕ್ಕೆ ಜಾಸ್ತಿ ಆಯಿತು. ನೋಡೋದ್ರಲ್ಲ ಫ್ರೆಂಡ್ಸ್, ಔಟ್ಲೈನ್ ಅಂದರೆ ಏನು ಅಂತ ಗೊತ್ತಾಯ್ತಲ್ಲ. ಸೊ ಒಂದು ಎಲಿಮೆಂಟ್ ಆಚೆ ಇಲ್ಲ, ಅದ್ರ ಏನು ಲೈನ್ ಬರುತ್ತೆ, ಏನು ಲೈನ್ ಬೇಕು ನಮಗೆ ಏನಕ್ಕಾದ್ರೂ CSS ಮಾಡಬೇಕಾದ್ರೆ ಏನು ಲೈನ್ ಬೇಕು ಬಾರ್ಡ್ರ್ ಅಲ್ದಿರ, ಸೊ ಅದನ್ನು ಔಟ್ಲೈನ್ ಅಂತ ಕರೀತಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಸುತ್ತಲ್ಲ. ಸೊ ಕಲ್ತ್ಕೊಂಡ್ರಿ ಅಲ್ಲ ಔಟ್ಲೈನ್ ಅಂದರೆ ಏನು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.